ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಹಾಗೂ ಬ್ರಿಕ್ಸ್ ವತಿಯಿಂದ ಡೀಪ್ ಟೆಕ್ ಕುರಿತು ಹಮ್ಮಿಕೊಂಡಿದ್ದ ಸಮಾಲೋಚನಾ ಕಾರ್ಯಕ್ರಮವನ್ನು ವಾಣಿಜ್ಯೋದ್ಯಮಿ ವಿಜಯಚಂದ್ರ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು. ಈ ವೇಳೆ ದೆಹಲಿಯ ಮಾತಾ ಸುಂದರಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಹರ್ಪ್ರೀತ್ ಕೌರ್, ಪ್ರೊಫೆಸರ್ ಗುರುಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ವಿಜಯಚಂದ್ರ, ಹೊಸ ತಂತ್ರಜ್ಞಾನಗಳ ಆವಿಷ್ಕಾರಗಳಲ್ಲಿ ಭಾರತ ಜಾಗತಿಕವಾಗಿ ಮುಂಚೂಣಿಯಲ್ಲಿದ್ದು ಆರ್ಥಿಕ ಪ್ರಗತಿ ಸಾಧಿಸಿದೆ. ದೇಶದಲ್ಲಿ ವಾಣಿಜ್ಯೋದ್ಯಮ ಹಾಗೂ ನವೋದ್ಯಮಗಳ ಆರಂಭಕ್ಕೆ ಹೆಚ್ಚಿನ ಅವಕಾಶ ಸೃಷ್ಟಿಯಾಗಿದ್ದು ಯುವಜನರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. Finally, for the growth of our economy, we really need now thousands and thousands of startups. ಪ್ರೊಫೆಸರ್ ಹರ್ಪ್ರೀತ್ ಕೌರ್, ಡೀಪ್ ಟೆಕ್ ಕುರಿತು ದೇಶದ 8 ಕಡೆಗಳಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ದೇಶದ ತಂತ್ರಜ್ಞಾನ ಕ್ಷೇತ್ರ ನಾವೀನ್ಯತೆಯಿಂದ ಕೂಡಿದ್ದು ನೂತನ ಆವಿಷ್ಕಾರ ಮಾಡುವುದರ ಜೊತೆಗೆ ಜಾಗತಿಕ ಉದ್ಯಮಶೀಲತೆಗೆ ಹೆಚ್ಚಿನ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು. Whether it is clean tech, whether it is agri-tech, whether it is green tech, and so on. So you name the field and this technology is there and startups are there. So India is a startup, innovation center, and in BRICS platform. ಪ್ರೊಫೆಸರ್ ಗುರುಮೂರ್ತಿ, ದೇಶ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಿದೆ. ಕೇಂದ್ರ ಸರ್ಕಾರ ಸ್ಟಾರ್ಟ್ಅಪ್ಗಳನ್ನು ಸಶಕ್ತಗೊಳಿಸಿದ್ದು ಸುಸ್ಥಿರ ಅಭಿವೃದ್ಧಿ ಸೇರಿದಂತೆ ತಂತ್ರಜ್ಞಾನ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದೆ ಎಂದರು. Medtech, working in energy, working in space, working in AI, right? So across the spectrum we have companies, and we are very hopeful that all these companies, most of these companies, it is very rare to say all companies, that will be very difficult, but most companies we are hoping will be successful because they are based on deep science. ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಂದ ಸ್ಟಾರ್ಟ್ಅಪ್ ಮಾದರಿಗಳ ಕುರಿತು ಪ್ರದರ್ಶನ ಏರ್ಪಡಿಸಲಾಗಿತ್ತು.